क्रांती सूर्य तू शिल्पकार तू भारताचा बोधिसत्व मूक नायका मोडल्या रूढी त्या परंपरा दिव्य तेजा तूच सकल न्यायदायका ಬಾಬಾ ಸಾಹೇಬರ ಹುಟ್ಟದಲ್ಲಿ ಬಾಬಾ ಸಾಹೇಬರ ಆಟೋ ನಿಲ್ದಾಣ ಆಟೋ ನಿಲ್ದಾಣ ಆಗೋಕ್ಕೆ ಪ್ರಮುಖ ಕಾರಣಗಳು ಪ್ರಮುಖ ಯುವಕರು ಯಾರ್ಯಾರು ಅಂತಂದರೆ ಎಲ್ಲರೂ ಒಗ್ಗಟ್ಟಿಂದ ಇದು ಮಾಡಿ ಇಲ್ಲಿ ಆಟೋ ನಿಲ್ದಾಣ ಮಾಡಬೇಕಂತೇಳಿ ಎಲ್ಲರೂ ಶ್ರಮಿಸಿ ಆಟೋ ನಿಲ್ದಾಣ ಆಗಿತ್ತು. ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಮತ್ತು ಶುಭಾಶಯಗಳು. ಮತ್ತು ಇದು ಬಾಬಾ ಸಾಹೇಬರು ನಾವು ಮಾತ್ರ ಆಚರಣೆ ಮಾಡ್ತಾಯಿದ್ದೀವಿ. ಇದು ಪ್ರತಿ ವರ್ಗದವರು ಆಚರಣೆ ಮಾಡಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಓಟಿನ ಮುಖಾಂತರ ಹಾಗೂ ಇಲ್ಲಿ ಅಕ್ಕಿ ಪಕ್ಷಿಗಳು ಬದುಕ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ನಾವು ಮಾತ್ರ ಆಚರಣೆ ಮಾಡ್ತಾಯಿದ್ದೀವಿ, ನಾವು ಮಾತ್ರ ಜೈ ಭೀಮ್ ಅಂತ ಘೋಷಣೆ ಕೂಗ್ತಾಯಿದ್ದೀವಿ. ಅದೇ ಅತಿ ಹೆಚ್ಚಾಗಿ ಹೆಣ್ಮಕ್ಳು ಆಚರಣೆ ಮಾಡಬೇಕು ಮತ್ತು ನಮ್ಮನ್ನು ಆಳ್ತಾ ಇರೋರು ಆಚರಣೆ ಮಾಡಬೇಕು. ಬರೀ ನಾವು ಆಚರಣೆ ಮಾಡೋತಕ್ಕೆ ಬಂದು ಮಾತ್ರ ಜೈ ಭೀಮ್ ಅಂತ ಕೂಗ್ತಾರೆ. ಅವ್ರ ಮನೆ ಅಂಗಳದಲ್ಲಿ ಜೈ ಭೀಮ್ ಇರಲ್ಲ. ಕಾರಣ ಏನು ಗೊತ್ತಾ? ನಮ್ಮನ್ನು ಆಳ್ತವ್ರೆ, ನಾವು ಆಳಬೇಕು ಈ ದೇಶನ. ಆ ಥರ ನಾವು ಚೇಂಜ್ ಆಗಬೇಕು ಅಂತಂದರೆ ಓಟಿನ ಮುಖಾಂತರನೇ ಚೇಂಜ್ ಆಗಬೇಕು. ನಾವು ಎಷ್ಟೇ ಈ ಥರ ಆಚರಣೆ ಮಾಡಿದ್ರೂ ನಾವು ಚೇಂಜ್ ಆಗೋಲ್ಲ. ನಾವು ವೋಟ್ ಮಾಡ್ತೀವಲ್ಲ, ಅಲ್ಲಿ ನಾವು ಚೇಂಜಸ್ ಕಾಣಬೇಕು, ಅಲ್ಲಿ ಚೇಂಜಸ್ ಮಾಡಬೇಕು. ಅದು ಆ ಓಟಿನ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಹಕ್ಕನ್ನ. ನೀವು ಯಾವತ್ತು ಒಂದಾಗಿ ಓಟನ್ನು ಮಾರಾಟ ಮಾಡ್ದೇ ಯಾರು ಈ ದೇಶ ಆಳ್ತಾರೆ, ಈ ದೇಶ ಆಳಬೇಕು ಅಂತರಿಗೆ ಓಟ್ ಹಾಕಿದ್ರೆ ಈ ದೇಶ ಚೇಂಜ್ ಆಗುತ್ತೆ, ಈ ದೇಶ ಉದ್ಧಾರ ಆಗುತ್ತೆ, ಎಲ್ಲರಿಗೂ ಸಮಾನ ಹಕ್ಕು ಸಿಗುತ್ತೆ. ಹಾಗೆ ಮತ್ತೊಮ್ಮೆ ಎಲ್ಲ ಆಟೋ ಚಾಲಕರಿಗೂ ಧನ್ಯವಾದ ಹೇಳುತ್ತಾ ಜೈ ಭೀಮ್. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.